ಬಿಜೆಪಿ ಅಭಿಯಾನಕ್ಕೆ ಕಾಂಗ್ರೆಸ್ನಿಂದ ರಿವರ್ಸ್ ಅಭಿಯಾನವನ್ನು ಮಾಡಲಾಗ್ತಾ ಇದೆ. 2024ಕ್ಕೆ ಮೋದಿ ಮತ್ತೊಮ್ಮೆ ಅಭಿಯಾನಕ್ಕೆ ಕಾಂಗ್ರೆಸ್ ಕೌಂಟರ್ ಅನ್ನು ಕೊಡ್ತಾ ಇದೆ. ನೋಡಿ, ಬಿಜೆಪಿಯ ಅಭಿಯಾನಕ್ಕೆ ಇದೀಗ ಕಾಂಗ್ರೆಸ್ ಕೂಡ ಕೌಂಟರ್ ಅಟ್ಯಾಕ್ ಅನ್ನ ಮಾಡೋ ರೀತಿಯಲ್ಲಿ ಅಭಿಯಾನವನ್ನ ಮಾಡ್ತಾ ಇದೆ. ಮೋದಿ ಮತ್ತೊಮ್ಮೆ ಅನ್ನುವಂಥದ್ದು ಬಿಜೆಪಿಯವರ ಅಭಿಯಾನ. ಬಿಜೆಪಿ ಅಭಿಯಾನಕ್ಕೆ ಕಾಂಗ್ರೆಸ್ನಿಂದ ಮುಂದಿಲ್ಲ ಮೋದಿ ಅನ್ನುವಂಥ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಈ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಲೋಕಸಭಾ ಚುನಾವಣಾ ತಯಾರಿಯನ್ನ ಪಕ್ಷಗಳು ಮಾಡ್ಕೊಳ್ತಾ ಇದೆ. ಇದೀಗ ಬಿಜೆಪಿಯ ಅಭಿಯಾನಕ್ಕೆ ಕಾಂಗ್ರೆಸ್ನಿಂದ ರಿವರ್ಸ್ ಅಭಿಯಾನ ಇದು. 2024ಕ್ಕೆ ಮೋದಿ ಮತ್ತೊಮ್ಮೆ ಅಭಿಯಾನಕ್ಕೆ ಕಾಂಗ್ರೆಸ್ ಕೌಂಟರ್ ಕೊಡ್ತಾ ಇದೆ. ಮೋದಿ ಮತ್ತೊಮ್ಮೆ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದ್ರು ಬಿಎಸ್ವೈ. ಬಿಜೆಪಿ ಅಭಿಯಾನಕ್ಕೆ ಕಾಂಗ್ರೆಸ್ನಿಂದ ಮುಂದಿಲ್ಲ ಮೋದಿ ಅಂತ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಈ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. 2024 ಜನಗಳನ್ನ ಮರಳು ಮಾಡೋದು ಅಂತೇಳಿ ಮತ್ತೆ ಅದೇ ಥರ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಕಡೆ ಭ್ರಮೆ ಜನಗಳಲ್ಲಿ ಹುಟ್ಟಿಸೋಣ, ಮತ್ತೆ ನಾವು ಮೋದಿ ಬರ್ತಾರೆ ಅನ್ನೋ ಒಂದು ಟ್ರೆಂಡ್ನ ಕ್ರಿಯೇಟ್ ಮಾಡೋಣ ಅಂತ ಹೊರಟಿದ್ದಾರೆ. ನಾವು ಸತ್ಯ ಏನಿದೆ ಅದನ್ನು ಹೇಳಲಿಕ್ಕೆ ಬಂದಿದ್ದೀವಿ. 2024ಕ್ಕೆ ಖಂಡಿತ ಮೋದಿ ಬರಲ್ಲ. ಅವ್ರ ವಿರುದ್ಧ ಅಲೆ ಇದ್ದೇವೆ. ಅವ್ರ ವಿರುದ್ಧನೇ ಇವತ್ತು ಎಲ್ಲ ಕಡೆನೂ ಇದೆ. ಏಕೆಂದರೆ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಕೊಟ್ಟಿರೋ ಗ್ಯಾರಂಟಿಗಳು ಒಂದೊಂದು ಕುಟುಂಬಕ್ಕೆ 5,000 6,000 ಕೊಟ್ಟು ಶಕ್ತಿ ತುಂಬತಕ್ಕಂಥ ಕೆಲಸ. ಅವರಿದ್ದಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಏರ್ಸ್ ಕೂರಿಸಿದ್ದಾರೆ. ಜನ ಎಲ್ಲ ಭಾಳ ಬೇಸತ್ತಿ ಎಷ್ಟೊತ್ತು ಕೊನೆಗೆ ಆಡಿಸ್ತೀವಿ ಅಂತ ಇದ್ದಾರೆ. ಇವರು ಸರ್ವಾಧಿಕಾರಿ. ಇವರು ಯಾರಿಗೆ ಒಂದು ಪ್ರಶ್ನೆ ಇವತ್ತಿನವರೆಗೂ ಮಾತನಾಡಿದವರಲ್ಲ. ಇವರ ಏಕಚಕ್ರಾಧಿಪತ್ಯ ಆಡಳಿತ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಇಸ್ರೇಲ್ಗೆ ಅಲ್ಲಿ ಯುದ್ಧ ಭೂಮಿ ಆದರೂ ಪರವಾಗಿಲ್ಲ, ಅಲ್ಲಿ ನಾವು ಸತ್ರು ಪರವಾಗಿಲ್ಲ. ಇಲ್ಲಿ ಹಸುವಿನಿಂದ ಸಾಯೋದಕ್ಕಿಂತ ಇಸ್ರೇಲ್ಗೆ ಹೋಗಿ ನಾವು ಸಾಯ್ತೀವಿ ಅಂತೇಳಿ 20,000 ಜನ ಈ ದೇಶ ಬಿಟ್ಟು ಕಾರ್ಮಿಕರಾಗಿ ಇಸ್ರೇಲ್ ಯುದ್ಧ ಭೂಮಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ದೇಶದ ಪರಿಸ್ಥಿತಿ ಏನು ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಮಾಡಿ ಜನಗಳನ್ನ ಮರಳು ಮಾಡೋದು ಅಂತೇಳಿ ಮತ್ತೆ ಅದೇ ಥರ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಮೋದಿ ಮತ್ತೊಮ್ಮೆ ಅನ್ನುವಂತ ಅಭಿಯಾನ ಬಿಜೆಪಿ ಅವರು ಮಾಡ್ತಾ ಇದ್ರು, ಕಾಂಗ್ರೆಸ್ನವರು ಅದಕ್ಕೆ ಯಾವ ರೀತಿಯಾಗಿ ಕೌಂಟರ್ ಕೊಡ್ತಾ ಇದ್ದಾರೆ ಅಂತ. ಇವತ್ತು ಮೈಸೂರಿನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲರೂ ಕೂಡ ಮುಂದಿಲ್ಲ ಮೋದಿ ಅನ್ನೋ ಒಂದು ಅಭಿಯಾನವನ್ನ ಆರಂಭ ಮಾಡಲಾಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ನಿನ್ನೆಯಷ್ಟೇ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಒಂದು ಸಮ್ಮುಖದಲ್ಲಿ ಮೈಸೂರಿನಲ್ಲಿ ಬಿಜೆಪಿಯ ಮುಖಂಡರುಗಳು ಕಾರ್ಯಕರ್ತರೆಲ್ಲರೂ ಕೂಡ ಮತ್ತೊಮ್ಮೆ ಮೋದಿ ಅನ್ನೋ ಒಂದು ಅಭಿಯಾನವನ್ನ ಚಾಲನೆ ಮಾಡುವ ಮುಖಾಂತರ ಗೋಡೆ ಬರಹಗಳಲ್ಲಿ ಮತ್ತೊಮ್ಮೆ ಮೋದಿ 2024ಕ್ಕೆ ಮತ್ತೆ ಪ್ರಧಾನಿ ಆಗ್ಬೇಕು ಅನ್ನೋ ಒಂದು ಅಭಿಯಾನವನ್ನ ಆರಂಭಿಸಿದ್ರು. ಇದರ ಮರುದಿನವೇ ಅಂದ್ರೆ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕೂಡ ಅದೇ ರೀತಿಯಾದಂತಹ ಒಂದು ಗೋಡೆ ಬರಹವನ್ನ ಬರೆಯುವ ಮುಖಾಂತರ ಮುಂದಿಲ್ಲ ಮೋದಿ ಅನ್ನೋ ಒಂದು ಬರಹಗಳನ್ನ ಬರೆಯುವ ಮುಖಾಂತರ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನ ಮಾಡೋದ್ರ ಜೊತೆಗೆ ಬಿಜೆಪಿಗೆ ತಿರುಗೇಟನ್ನ ಕೊಡ್ತಕ್ಕಂತ ಒಂದು ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡಲಾಗಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಒಂದ್ ರೀತಿ ಜಟಾಪಟಿ ಶುರುವಾಗಿದೆ. ಒಂದು ಕಡೆ ಮತ್ತೊಮ್ಮೆ ಮೋದಿ ಅಂತಕ್ಕಂಥದ್ದು, ಮತ್ತೊಂದು ಕಡೆ ಕಾಂಗ್ರೆಸ್ನವರಿಂದ ಮುಂದಿಲ್ಲ ಮೋದಿ ಅಂತಕ್ಕಂಥ ಒಂದು ಅಭಿಯಾನ ಆರಂಭ ಆಗಿರ್ತಕ್ಕಂಥದ್ದು. ಓಕೆ, ಧನ್ಯವಾದ ಪುನೀತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.